ಪುಸ್ತಕ 1ನೇ ಅಧ್ಯಾಯ 10ನೇ ವಾಕ್ಯ. ಐ ವಾಸ್ ಇನ್ ದ ಸ್ಪಿರಿಟ್ ಆನ್ ದ ಲಾರ್ಡ್ಸ್ ಡೇ. ಆಮೆನ್. ಯಾವ ದಿನಾನ ಗಮನಿಸ್ರಿ, ಯಾವ ದಿನಾನ ನೀವು ಕರ್ತನ ದಿನ ಎಂಬುದಾಗಿ ಕರ್ತನ ಆಳ್ವಿಕೆಗೆ ನೀವು ಬಿಟ್ಕೊಡ್ತಿರೋ ಅಲ್ಲ. ಆಮೆನ್. ಹಲ್ಲೆಲೂಯಾ. ಲಾರ್ಡ್ಸ್ ಡೇ, ಯಾವ ದಿನಾನ ಫುಲ್ ಕಂಟ್ರೋಲ್ ದೇವರು ಕೊಡ್ತಿರೋ ಆ ಒಂದು ದಿನ ನೀವು ಆತ್ಮಭರಿತರಾಗಿರ್ತೀರ. ಹಲ್ಲೆಲೂಯಾ. ಆಮೆನ್. ಜಾನ್ ಸೇಸ್, I was in the spirit on the Lord's day. Don't wait for the Lord's day. When God becomes the Lord of the day, ದೇವರು ಯಾವಾಗ ಆ ದಿನಕ್ಕೆ ಒಡೆಯನಾಗ್ತಾನೋ, ಆ ದಿನ ಎಲ್ಲವೂ ಯೇಸುವಿನ ಆಳ್ವಿಕೆಗೆ ನೀವು ಬಿಟ್ಕೊಡ್ತಿರೋ ಆ ಒಂದು ದಿನ ನೀವು ಐ ವಾಸ್ ಇನ್ ದ ಸ್ಪಿರಿಟ್, ನೀವು ಆತ್ಮದಲ್ಲಿ ನಡೆಸಲ್ಪಡ್ತೀರ. ಅರ್ಥ ಆಯ್ತಾ ನಾ ಹೇಳೋಂಥದ್ದು? ಐ ಆಮ್ ಗಿವಿಂಗ್ ಯು ಎ ಸಿಂಪಲ್ ಸೀಕ್ರೆಟ್. ಡೋಂಟ್ ವೆಯ್ಟ್ ಫಾರ್ ಸಮ್ ಡೇ. ಡೋಂಟ್ ಸೇ ಲಾರ್ಡ್ ಆ್ಯಸ್ ಜಾನ್ ಎಕ್ಸ್ಪೀರಿಯನ್ಸ್ಡ್. ಯೋಹಾನನು ಅನುಭವಿಸಿದಂತೆ ನನಗೊಂದು ದಿನ ಇದನ್ನು ಅನುಭವಿಸಿಕೊಡೆಂಬುದಾಗಿ ಕೇಳಬೇಡ್ರಿ. ನೋ. ನಾಳೆ ಕುರಿತು ನೀ ಚಿಂತಿಸಬೇಡ. ನಾಳೆಯು ನಿನ್ನ ಕುರಿತಾಗಿ ಚಿಂತಿಸ್ತದೆ. ನಾಳೆಯು ನಿನ್ನ ಕುರಿತಾಗಿ ಚಿಂತಿಸ್ತದೆ ಅಂದರೆ ಆ ನಾಳೆ ನಿನ್ನ ಕಂಟ್ರೋಲಲ್ಲಿಲ್ಲ, ಆತನ ಕಂಟ್ರೋಲಲ್ಲಿದೆ ಎಂಬುದಾಗಿ. ಎಷ್ಟು ಜನ ಆಮೇಲೆ ಎಂಬುದಾಗಿ ಹೇಳ್ತೀರಾ? ನಾಳೆ ಕುರಿತು ನೀವು ಭಯಪಡ್ತಾ ಇದ್ದೀರಾ ಅಂದರೆ ನೀವು ನಿಮ್ಮ ಶರೀರ ವಶದಲ್ಲಿದ್ದೀರಾ. ಯಾವಾಗ ನೀವು ಆತ್ಮನಾದ ದೇವರಿಗೆ ನಾಳೆನ ಬಿಟ್ಕೊಡ್ತಿರೋ, ಒಂದು ದಿನಾನ ಆಳ್ವಿಕೆ ಮಾಡೋದಕ್ಕೆ ದ ಲಾರ್ಡ್ಸ್ ಡೇ ಅಂತದೆ. ಲಾರ್ಡ್ಸ್ ಡೇ, ವೈ ಇಟ್ ಈಸ್ ನಾಟ್ ರಿಟನ್ ಆಸ್ ಗಾಡ್ಸ್ ಡೇ? ಲಾರ್ಡ್ಸ್ ಡೇ ಅಂದರೆ ಅಧಿಕಾರವು ಯೆಹೋವನ ಕೈಯಲ್ಲಿ. ಫುಲ್ ಡೇ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಸಬ್ಬತ್ ಅಂದರೆ ಅದು ಕರ್ತನ ದಿನ ಅಂತ ಹೇಳ್ತೀವಲ್ವಾ? ನಾ ದೇವರ ಮಕ್ಕಳಿಗೆ ಪ್ರತಿ ದಿನವೂ ಕರ್ತನ ದಿನ, ಪ್ರತಿ ದಿನವೂ ಶಿಲುಬೆಯಲ್ಲಿ ಜಡಿಯಲ್ಪಡುವ ದಿನ, ಪ್ರತಿ ದಿನವೂ ಕೂಡ ಪುನರುತ್ಥಾನ ಆಗುವ, ಪ್ರಕಟವಾಗುವ ಮಹಿಮೆ ಉಳ್ಳಂಥ ದಿನ. ಎಷ್ಟು ಜನ ಆಮೇನೆಂಬುದಾಗಿ ಹೇಳ್ತೀರಾ? ಯಾಕೆಂದರೆ ಯಾವಾಗ ಒಳಗೆ ಬರ್ತಿರೋ ನಿಮ್ಮ ಜೀವನ ಲೋಕದ ಟೈಮ್ ಟೇಬಲಲ್ಲಿ ಓಡಲ್ಲ, ನಿಮ್ಮ ಜೀವನ ಲೋಕದ ಪ್ರಕಾರವಾಗಿರಲ್ಲ. ಯು ವಿಲ್ ಬಿಕಮ್ ಹೆವನ್ಸ್ ಸಿಟಿಸನ್. ಹಲ್ಲೆಲೂಯಾ. ನೀವು ಈ ಲೋಕದಲ್ಲಿ ಇದ್ದವರಾಗಿದ್ದರೂ ನೀವು ಲೋಕಕ್ಕೆ ಸಂಬಂಧಪಟ್ಟವರಾಗಿರೋಲ್ಲ, ನೀವು ಪರಲೋಕದವರಾಗೆ. ಲಿವಿಂಗ್ ಆನ್ ಅರ್ತ್, ಫಾಲೋಯಿಂಗ್ ಹೆವೆನ್. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಹಲ್ಲೆಲೂಯಾ. ಹೂ ಆಮ್ ಐ? ಲಿವಿಂಗ್ ಆನ್ ಅರ್ತ್, ಫಾಲೋಯಿಂಗ್ ಹೆವೆನ್. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ನಾವು ಒಂದು ಕಾರ್ಯಕ್ಕೋಸ್ಕರ, ಒಂದು ನಿಯಮಿತ ಸಮಯಕ್ಕೋಸ್ಕರ ಪರಲೋಕದಿಂದ ಕಳಿಸಲ್ಪಟ್ಟವರು. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಅದಕ್ಕಾಗಿಯೇ ದೇವರ ವಾಕ್ಯದಲ್ಲಿ ಯೆರೆಮೀಯ 1:5 ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಿನ್ನ ತಾಯಿ ನೋಡೋದಕ್ಕಿಂತ ಮುಂಚೆ ನಾನು ನಿನ್ನ ನೋಡಿದೆ. ಹಲ್ಲೆಲೂಯಾ. ನಿನ್ನ ತಾಯಿಗೆ ನೀ ಗಂಡು ಹೆಣ್ಣು ಅಂತ ಗೊತ್ತಾಗೋದಕ್ಕಿಂತ ಮುಂಚೆನೆ ನಾನು ನಿನಗೆ ಹೆಸರಿಟ್ಟೆ. Because you may be born of a flesh. ನೀವು ಹುಟ್ಟಿರುವಂಥದ್ದು ಒಂದು ಶಾರೀರದಿಂದ, ಶಾರೀರಿಕವಾಗಿದ್ದರೂ ನಿನ್ನ ಒಂದು ಆಲೋಚನೆ, ನಿನ್ನ ಸಂಕಲ್ಪ, ನಿನ್ನ ಆದಿಯು, ನಿನ್ನ ಅಂತ್ಯವು ನಾನೇ. ಹಲ್ಲೆಲೂಯಾ. ಎಷ್ಟು ಜನ ನಾ ಹೇಳೋದನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀರಾ? ಹಲ್ಲೆಲೂಯಾ. Are you here with me? What does the Bible say on the Lord's day? ಮತ್ತೊಂದು ಆವರ್ತಿ ಓದೋಣ, ಮತ್ತೊಂದು ಆವರ್ತಿ ಕ್ವಿಕ್ ಆಗಿ. ನಾನು ಕರ್ತನ ದಿನದಲ್ಲಿ, ಎಲ್ಲರೂ ಹೇಳ್ರಿ, ನನ್ನ ಜೀವನದಲ್ಲಿ ಎಲ್ಲ ದಿನ ದೇವ್ರದೇ. ಹಲೋ, ಹೇಳ್ರಿ, ಎಲ್ಲ ದಿನ ದೇವ್ರದೇ. ನನ್ನ ಜೀವಮಾನ ಕಾಲವೆಲ್ಲ ಆತನ ಎಲ್ಲ ಬರ್ದಿಟ್ಬಿಟ್ಟ ಮೇಲೆ ನಂದೇನೈತೆ ಅಲ್ಲಿ? ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ನಾ ಹುಟ್ಟೋದಕ್ಕಿಂತ ಮುಂಚೆನೆ ನನ್ನ ಜೀವಿತದ ಎಲ್ರಿ 139:15 ವಾಕ್ಯನ ಕೀರ್ತನೆ. ನಾನು ಹುಟ್ಟೋದಕ್ಕಿಂತ ಮುಂಚೆನೆ ನನ್ನ ಜೀವನದ ಕೊನೆಯ ದಿನದವರೆಗೂ ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟದೆ. ಹಲ್ಲೆಲೂಯಾ. ಆ ಪುಸ್ತಕ ಮಾತ್ರ ನನಗೆ ಸಿಗ್ತಾ ಇಲ್ಲ.
ಆಮೇನ್ ಹಲ್ಲೆಲೂಯ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಆತನ ಹತ್ರ ಇದೆ ಆ ಪುಸ್ತಕ. ಆತನ ದಿನ ದಿನ ನಾ ಮಲಗಿರ್ಬೇಕಾದ್ರೆ ನಾಳೆ ನೋಡಿ ಇವನು ಇದನ್ನ ಮಾಡ್ತಾನೆ ನೋಡು ಅಂತ ಓದ್ತಿರ್ತಾರೆ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಒಂದು ರಾತ್ರಿ ಬ್ರದರ್ ಏನಿಗೆ ಆ ರಾಜನಿಗೆ, ಅಹಷ್ವೇರೋಷ್ ರಾಜನಿಗೆ ನಿದ್ದೆನೇ ಬರದೆ ಬುಕ್ಕೆಲ್ಲ ತಗೊಂಬಂದು ಓದಬೇಕಾದ್ರೆ ಮೊರ್ದೆಕೈ ಬಗ್ಗೆ ಬರೆದಿತ್ತು. ಆದರೆ ನಂದೊಂದು ಬುಕ್ಕನ್ನ ಪ್ರತಿ ರಾತ್ರಿ ಒಬ್ಬನು ಓದ್ತಾನೆ. ಆ ರಾಜ ಪ್ರತಿ ಹಗಲನ್ನ ನಮ್ಮ ಮೇಲೆತ್ತಾನೆ. ಹಲ್ಲೆಲೂಯ ಹೇಳ್ರಿ. ಅವತ್ತೊಂದು ದಿನ ಅಹಷ್ವೇರೋಷನು ಮೊರ್ದೆಕೈ ಬಗ್ಗೆ ಓದಿದ್ನು. ಆದರೆ ನನ್ನ ವಿಮೋಚಕನು, ನನ್ನ ದೇವರು ಪ್ರತಿ ರಾತ್ರಿ ಆತನಿಗೆ ನಿದ್ದೆ ಬರೋದಿಲ್ಲ. ಯಾಕಂದರೆ ನನ್ನ ದೇವರು ತೂಕಡಿಸುವುದಿಲ್ಲ, ಆತನು ನಿದ್ರಿಸೋದೇ ಇಲ್ಲ. ಒಂದು ರಾತ್ರಿ ನಿದ್ದೆ ಬರೆದಿದ್ದರಿಂದ ಮೊರ್ದೆಕೈ ಬಗ್ಗೆ ಜ್ಞಾಪಕ ಬಂತು. ಆದರೆ ನನ್ನ ದೇವರಿಗೆ ನಿದ್ದೆನೇ ಬರಲ್ಲ. ಇಸ್ರೇಲನ್ನ ಕಾಯುವ ದೇವರು ತೂಕಡಿಸದೆ ನಿದ್ರಿಸದೆ